ನಾನು ಭಾರತೀಯಳು ಹೌದು, ಭಾರತವನ್ನು ದ್ವೇಷಿಸ್ತೀನಿ ನಾನು ಅಂತ ಮಂಗಳೂರಿನಲ್ಲಿ ಯಾವಳ ಒಬ್ಳು ಎಲ್ಲರ ಕಾಸಿ ಅವಳು ಯಾವಳ ಅವಳ ಹೆಸರೇನು ಸೀಫಾ ಫತೀಮಾ ಅಂತೆ, ಡೈಟಿಷಿಯನ್ ಅಂತೆ. ಏನು ತಿಂತೀಯ ನೀನು ಡೈಟಿಷಿಯನ್ಗೆ? ನಿಂದು ಬ್ರೈನೇ ಕರೆಕ್ಟ್ ಆಗಿಲ್ಲ ನೀ ತಿನ್ನಕ್ಕೆ ಡೈಟಿಷಿಯನ್ಗೆ. ಎಕ್ಸೆಲ್ ಪೋಸ್ಟ್ ಕೊಳಕು ಹಿಂದೂಗಳು ನನ್ನ ಹಿಂದೆ ಬಿಟ್ಟಿದ್ದಾರೆ. ಇವಳದ್ದು ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಬೇಕು, ಅರೆಸ್ಟ್ ಮಾಡಿ ಒಳಗಾಕ್ಬೇಕು. ಇವಳು ಭಾರತ ದ್ವೇಷಿಸೋಳು, ನಾಳೆ ಏನು ಬೇಕಾದ್ರೂ ಮಾಡ್ಬೋದು, ಇವಳು ಬಾಂಬ್ ಹಾಕ್ಬೋದು, ಇವಳು ಹೇಳಕ್ಕೆ ಬರಲ್ಲ. ಇವಳು ಡೇಂಜರಸ್, ಇವಳು ಹೊರಗೆ ಬಿಡಬಾರ್ದು, ಒಳಗಾಕ್ಬಿಡ್ಬೇಕು. ಎರಡನೇದು ಇವಳು ಮನೇನು ಹೊಡೆದಾಕ್ಬೇಕು. ನೀ ಭಾರತ ದ್ವೇಷದ ಇಲ್ಲಿ ಅನ್ನ ತಿಂದು ನೀರು ಕುಡ್ದು ಅವಳು ಕೊಳಕು ಹಿಂದೂಗಳು. ಕೊಳಕಿಲ್ಲದೆ ಇರೋ ಹಿಂದೂಗಳು ದೇಶಕ್ಕೆ ಹೋಗು, ನೀನು ಸೆಂಟ್ ಹಾಕೊಂಡು ಓಡಾಡು. ಯಾವನ್ ಬೇಡ ಅಂದವನು? ಇಲ್ಲಿ ಯಾವಳು ನಿನ್ಗೆ ಇರು ಅಂದವನು ಅಂತ. ಇದು ಅವಳೇ ಹಾಕಿದ್ರೆ ಇಲ್ಲ, ಆಸ್ಪತ್ರೆಯವರು ಆಕ್ಷನ್ ತಗೊಂಡಿದ್ದಾರೆ, ಆಕ್ಷನ್ ತಗೊಂಡು ಕಿತ್ತಾಕಿದಾರಂತೆ. ಇಲ್ವಾ ಅವಳು ಆ ಊರಲ್ಲಿ ಇರ್ಕೊಡ್ತು, ಭಾಳ ಸರಳ. ಅವಳು ಇರ್ಕೊಡ್ದು, ಅವಳ ಫ್ಯಾಮಿಲಿನೂ ಇರ್ಕೊಡ್ತು. ಅವ್ರ ಫ್ಯಾಮಿಲಿ ಬಂದು ಈಗ ಡ್ರಾಮಾ ಮಾಡೋಂಗಿಲ್ಲ, ನಮಗೆ ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ, ನಥಿಂಗ್ ಪಾಸ್, ಕೊಲಾಟ್ರಲ್ ಡ್ಯಾಮೇಜ್. ಹೌದು, ಏನು ಮಾಡೋಕ್ಕಾಗಲ್ಲ. ಪಾಸ್ಪೋರ್ಟ್ ಕಿತ್ತಾಕ್ಬಿಟ್ಟು ಒದ್ದಾಚೆ ಹಾಕ್ಬೇಕು ಅಂತ ಅವ್ರನ್ನ. ತಿನ್ನೋದು ಇಲ್ಲಿ ದ್ವೇಷಿಸ್ತಾಳಂತೆ, ಮೇಲಿಂದ ಇಳಿದು ಬಂದುಬಿಟ್ಟಿದ್ದಾಳೆ ಇವಳಿಗೆ. ಎಸ್, ಇನ್ನು ಕಲರ್ಕ ಭಟ್ರು ಎಲ್ಲ ಭಾಷಣ ಮಾಡಿ ಎಲ್ಲ 6 ಇಂಚಿಂದ ಕಡಿಮೆ ಇರೋದನ್ನು ಚಾಕು ಇಟ್ಕೊಳ್ಳಿ ಅಂತಾರಂತೆ. ಅಲ್ಲೆಲ್ಲ ಅದೇನೋ ಹೋಮಾನೋ ಗೀಮಾನೋ ಮಾಡಿ ಮೊನ್ನೆ ಮಾಡಿದಾಗೆ ಹೋದ್ರೆ ಗೊಂಡಾಕಿದ್ರು ಹೋಯ್ತು, ಮುಗೀತು ಕತೆ. ಯಾರು ಒಬ್ಬ ತಲವಾರ ಏನಾರು ಅವನಿಗೆ ತೋರಿಸಿದ್ದಿದ್ರೆ ಅವಾಗ ಕತೆ ಬೇರೆ ಆಗ್ತಾ ಇತ್ತು. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ತಲವಾರು ಇರಲಿ. ಹೆಣ್ಣು ಮಕ್ಕಳಿಗೆ ಒಂದು ವ್ಯಾನಿಟಿ ಬ್ಯಾಗ್, ಅದರ ಒಟ್ಟಿಗೆ ಒಂದು ಚೂರಿ ಇಟ್ಟು, ಒಂದು 6 ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ, ಖಂಡಿತ ಇಟ್ಕೊಳ್ಳಿ. ಒಂದು ಆಯ್ತು. ಇನ್ನು ಹಿಂದೂಗಳನ್ನ ಹುಡುಕಿ ಕೊಂದ್ರು ಎಂಬ ಹೇಳಿಕೆಗೆ ಆಕ್ಷೇಪ ವ್ಯಕ್ತಿದ್ದ ಅಬಕಾರಿ ಸಚಿವ ತಿಮ್ಮಾಪುರ್ ಇದೀಗ ಯೂಟರ್ನ್ ಹೊಡೆದಿದ್ದಾರೆ. ಇನ್ನು ಭಯೋತ್ಪಾದನೆ ಕಿತ್ತಾಕಬೇಕು ಅಂತ ಸಚಿವ ಮಹದೇವಪ್ಪ ಎಂಬಿ ಪಾಟೀಲ್ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಈ ಮಧ್ಯೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಬಲಿಯಾದ 6 ವ್ಯಕ್ತಿಗಳಿಗೆ 50 ಲಕ್ಷ ಪರಿಹಾರ ಮತ್ತು ಕುಟುಂಬದವರ ಒಬ್ಬರಿಗೆ ಉದ್ಯೋಗ ನೀಡುವುದಾಗಿ ಮಹಾರಾಷ್ಟ್ರ ಸಿಎಂ ಘೋಷಣೆ ಮಾಡಿದ್ದಾರೆ. ಕಡಾಖಂಡಿತವಾಗಿ ಹಂಗೆ ಮಾಡೇ ಇಲ್ಲ ಅಂತ ಹೇಳಿಲ್ಲ. ನಾನು ನನ್ನ ನೋಡಿದಂಥ ಟಿವಿ ಚಾನೆಲ್ಗಳಲ್ಲಿ ಅದು ಬಂದಿರಲಿಲ್ಲ ಇರೋದ್ರಿಂದ ನಾನು ಸಂಶಯ. ನಾವು ಬೇರೆ ಸಹಿತ ಕಿತ್ತಾಕ್ಬೇಕಾಗಿರೋದು ಟೆರರಿಸಂ, ರಿಲಿಜಿಯಸ್ ಎಕ್ಸ್ಟ್ರೀಮಿಸಂ, ಧರ್ಮದ ಮೂಲಕ ಭಯ ಹುಟ್ಟಿಸೋದು. ಕೋಮುವಾದ ಉಗ್ರವಾದಿಗಳು, ಟೆರರಿಸ್ಟು ಅವ್ರನ್ನ ಹತ್ತಕ್ಕೆ ಕೊಂದಿದ್ದಾರೆ. ಅದು ಸರಿ ಆಯ್ತು, ಹೆಂಗ್ ಕಿತ್ತಾಕದ್ ಹೇಳ್ರಿ ಮಾದೇವಪ್ಪನವ್ರೆ. ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಕಿತ್ತಾಕ್ಬಿಡ್ಬೇಕು ಸ್ಮಿತ್. ಹೆಂಗೆ ನಿಮ್ಮ ಸರ್ಕಾರನೇ ಇತ್ತಲ್ಲಪ್ಪ 10 ವರ್ಷ ಈಗ ಕೇಂದ್ರದಲ್ಲಿ, ಅದಕ್ಕೆ ನೀವೇ ಇದೀರಲ್ಲಪ್ಪ ಇಲ್ಲಿ. ಹೆಂಗೆ ಹೇಳ್ರಿ, ಹೆಂಗೆ ಕಿತ್ತಾಕ್ಬಿಡ್ಬೇಕು? ಆಯ್ತು, ಕಿತ್ತಾಕ್ಬಿಡ್ಬೇಕು, ನಮಗೂ ಗೊತ್ತು. ಸುರ್ಜೇವಾಲಾ ಒಂದ್ ಕಡೆ ಹೇಳ್ತಾರೆ ಸರ್, ಬಿಜೆಪಿ ಬಂದ ಮೇಲೆನೆ ಈ ದಾಳಿಗಳು ಹೆಚ್ಚಾಗಿರೋದು. ನಾನು ಲೆಕ್ಕ ಕೊಡ್ಲಾ? ಹಂಗಾರೆ ಲೆಕ್ಕ ಕೊಡ್ಲಾ? ಪಂಜಾಬ್ ಟೆರರಿಸಂ ನಡೆದಿದ್ದು ಬಿಜೆಪಿ ಬಂದಾಗ್ಲಾ? ಇವ್ರು ಬಂದಾಗ್ಲೂ ನಡೆದಿದೆ, ಅವ್ರು ಬಂದಾಗ್ಲೂ ಇದೇನ ಕೇಳ್ತಿರೋದು. ಜಮ್ಮು ಕಾಶ್ಮೀರದಲ್ಲಿ ಟೆರರಿಸಂ ನಡ್ಕೊಂಬಂದಿದ್ದು ಬಿಜೆಪಿ ಬಂದ ಮೇಲೇನೇನಾ? ಯಾರಿಗೆ ಬಿಡ್ತೀರಿ ರೈಲುಗಳನ್ನ? ಇನ್ನು 50 ಲಕ್ಷ ಕೊಟ್ರಂತೆ ಯಾರು? ಮಹಾರಾಷ್ಟ್ರದವರು. ಏನೋ ಗ್ಯಾರಂಟಿ ಕೊಟ್ಟ ಮೇಲೆ ಏನಾರು ನಾಕಾಣಿ ಉಳ್ಕೊಂಡಿದ್ರೆ ಚೀಫ್ ಮಿನಿಸ್ಟರ್ ಸಾಹೇಬ್ರೆ ಯೋಚನೆ ಮಾಡಿ. ನಮ್ಮ ರಾಜ್ಯದಲ್ಲೂ 2 ಪ್ರಾಣ ಕಳ್ಕೊಂಡಿದ್ದಾರಲ್ಲ. ಪಾಪ, ಯಾವ್ಯಾವುದಕ್ಕೋ ದುಡ್ಡು ಕೊಡ್ತೀರಿ, ನಿಮ್ಗೇನು ಕೊರತೆನೂ ಇಲ್ಲ ನೋಡಿ, ಯೋಚನೆ ಮಾಡಿ. ಇನ್ನು ಪಾಕ್ ವಿರುದ್ಧ ಯುದ್ಧ ಬೇಡ ಹಾಗೂ ಎಎಸ್ಪಿ ಮೇಲೆ ಕೈ ಎತ್ತಿದ ಸಿಎಂ ಸಿದ್ದರಾಮಯ್ಯ ವರ್ತನೆ ಖಂಡಿಸಿ ಬೆಳಗಾವಿಯಲ್ಲಿ ಎಬಿವಿಪಿ ಕಾರ್ಯಕರ್ತರು ಹಾಗೂ ರೈತರು ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದ್ರು. ಪ್ರತಿಭಟನಾಕಾರನ ಪೊಲೀಸರು ವಶಕ್ಕೆ ಪಡೆದ್ರು, ನಂತರ ಬಿಟ್ಟು ಕಳಿಸಿದ್ರು. ಇನ್ನು ಎಎಸ್ಪಿ ಮೇಲೆ ಸಿಟ್ಟಿಗೆದ್ದಿದ್ದಂತಹ ಮುಖ್ಯಮಂತ್ರಿಗಳು ಇವತ್ತು ಪ್ರತಿಕ್ರಿಯೆಗೆ ನಿರಾಕರಿಸಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಸಮರ್ಥನೆ ಮಾಡಿಕೊಳ್ಳಲ್ಲ ಅಂದ್ರು. ಈ ಮಧ್ಯೆ ಬಿಜೆಪಿ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಬರುವ ಮಾಹಿತಿ ನೀಡುವಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ಬೆಳಗಾವಿ ಕ್ಯಾಂಪ್ ಠಾಣೆಯ 2 ಪೇದೆಗಳನ್ನು ಅಮಾನತು ಮಾಡಿದ್ದಾರೆ. ಬಿಜೆಪಿ ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ಯಾರ ಸರ್. ಅಧಿಕಾರಿ ಮೇಲೆ ಕೈ ಮಾಡಿದ್ದು ಆ ಕ್ಷಣದಲ್ಲಿ ನಾನು ಅದನ್ನ ಸಮರ್ಥನೆ ಮಾಡ್ತೀನಿ. ಆ ಕ್ಷಣದಲ್ಲಿ ಆ ರೀತಿ ಆಗಿರ್ಬೋದು. ಅವರು ಅದನ್ನಾರು ಹೇಳ್ತಿದ್ದಾರೆ, ಕೋಪಕ್ಕೆ ಕೈ ಕೊಟ್ಟಿರೋದೇ ಅದು. ನಾನು ಆಫೀಸರ್ಗೆ ಹೊಡಿಲೇಬೇಕು ಅಂತ ಸಿಎಂಗೆ ಅಲ್ಲಿ ಒಂದು ಉದ್ದೇಶ ಇರಲಿಲ್ಲ, ಪ್ಲಾನ್ಡ್ ಉದ್ದೇಶ ಇತ್ತು ಅಂತ ನನಗೇನು ಅನಿಸಿಲ್ಲ. ಅದು ಆ ಕ್ಷಣಕ್ಕಾಗಿರಬಹುದು ಕೋಪಕ್ಕೆ, ಬಟ್ ಹಿ ನೀಡ್ಸ್ ಟು ಕಂಟ್ರೋಲ್ ಹಿಮ್ಸೆಲ್ಫ್. ಯಾವ ಅನುಮಾನನೂ ಇಲ್ಲ ಅದರಲ್ಲಿ. ಮಧು ಬಂಗಾರಪ್ಪ ಹೇಳ್ದಂಗಲ್ಲ, ಒಬ್ಬೊಬ್ರದ್ದು ವರ್ತನೆ ಒಂದೊಂದು ಥರ ಇರುತ್ತೆ. ಅದು ಅಲ್ಲಿ ಏನೂ ಆಗೇ ಇಲ್ವಲ್ಲ. ಮಧು ಬಂಗಾರಪ್ಪ ಹೇಳಿದ್ದಾರೆ ಏನೂ ಆಗಿಲ್ಲ. ಪಹಲ್ಗಾಮಲ್ಲಿ 26 ಜನ ಸಾಯ್ಕೆ ಮೋದಿ ಕಾರಣ, ಮಧು ಬಂಗಾರಪ್ಪ ಹೇಳಿದ್ದಾರೆ, ಅವರೇ ಕಾರಣ.
ನೀವು ಹೇಳಿದ್ರೆ ಅವ್ರು ಹೇಳಿದ್ಮೇಲೆ ಮುಗೀತ್ರಿ. ಪ್ರಶ್ನೆ ಮಾಡುವಂಗೆ ಮಾಲ್ ನಮ್ಗೆ ಏನು ತಮಾಷೆ ಆಡ್ತೀರಾ ನೀವು? ಮಧು ಬಂಗಾರಪ್ಪ ಹತ್ರ ಎಲ್ಲ ಬಿಟ್ಬಿಟ್ಟು ಅವ್ರು ಹೇಳಿದ್ಮೇಲೆ ಮುಗಿದೋಯ್ತು, ಕ್ಲಾಸ್ ಮ್ಯಾಟರ್. ಆಮೇಲೆ ಎಲ್ಲ ಪೆದ್ರಪ್ಪ, ಈ ಅಮಿತ್ ಶಾ, ಮೋದಿ, ಆ ಒಮರ್ ಅಬ್ದುಲ್ಲಾ, ಈ ರಾಜನಾಥ್ ಸಿಂಗ್, ಏನಪ್ಪ ತಲೆನೂ ಇಲ್ಲ ಬ್ರೈನೂ ಇಲ್ಲ. ಯಾಕೆ ಸರ್? 2 ಪೇದೆ ಸಸ್ಪೆಂಡ್ ಮಾಡಿದ್ದಿದ್ರೆ ಮುಗಿದೋಗ್ತಿತ್ತೇನಪ್ಪ, ಇಂಟೆಲಿಜೆನ್ಸ್ ಫೇಲ್ಯೂರ್ ಇರಲಿಲ್ಲ, ಮುಗಿದೋಗ್ತಿತ್ತು, ಮ್ಯಾಟ್ರ್ ಕ್ಲೋಸ್. ಬೆಳಗಾವಿ ಠಾಣೆಯ 2 ಪೇದೆಗಳನ್ನು ಅಮಾನತು ಮಾಡಲಾಗಿದೆ, ನೋ ಇಂಟೆಲಿಜೆನ್ಸ್ ಫೇಲ್ಯೂರ್, ಕೇಸ್ ಕ್ಲೋಸ್ಡ್. ಹೌದು. ಎಸ್. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣ ಸಂಬಂಧ ಸಿಸಿಬಿ ಕಸ್ಟಡಿಯಲ್ಲಿರೋ ಪತ್ನಿ ಪಲ್ಲವಿ ಒಂದೊಂದೇ ವಿಚಾರವನ್ನ ಬಾಯ್ಬಿಡ್ತಾ ಇದ್ದಾರೆ. ಮಗಳಿಗೆ ಸರಿಯಾಗಿ ಆಸ್ತಿ ಕೊಟ್ಟಿಲ್ಲ ಅನ್ನೋ ಕೋಪಕ್ಕೆ ಕೊಲೆಗೆ ಅವರು ಪ್ರಯತ್ನ ನಡೆಸಿದ್ರು, ಕೊಲೆ ಮಾಡಿದ್ರು. ಪೆಟ್ರೋಲ್ ಹಾಕಿ ಸುಡಬೇಕು ಅನ್ನೋ ಪ್ಲಾನ್ ಕೂಡ ಇತ್ತಂತೆ. ಅವರು ಊಟಕ್ಕೆ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಬಾಟಲ್ನಿಂದ ಕುತ್ತಿಗೆಗೆ ಹೊಡೆದಿದ್ದಾರೆ, ನಂತರ ಚುಚ್ಚಿದ್ದಾರೆ. ಗಂಭೀರವಾಗಿ ಗಾಯಗೊದ್ದು ಬಿದ್ದಾಗ ಮುಖಕ್ಕೆ ಬಟ್ಟೆ ಕಟ್ಟಿ ನಂತರ ಚಾಕುವಿನಿಂದ ಇರಿಯಲಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಟೂ ಮಚ್ ಆಫ್ ನಾನ್ಸೆನ್ಸ್ ಇದು. ಒಮ್ಮಂಗೆ ಅಂತ ಇದ್ದಿದ್ರೆ ಒಬ್ಬ ಹಿರಿಯ ಆಫೀಸರ್ ಜೊತೆ ಇದ್ದವಳಿಗೆ ಕಾಮನ್ ಸೆನ್ಸ್ ಬೇಡ ಅವಳಿಗೆ? ಓಂ ಪ್ರಕಾಶ್ ಮೇಲೆ ಬೇಕಿದ್ದಿದ್ರೆ ಅಂಥ ಪರಿಸ್ಥಿತಿ ಬಂದಿರೋ ಒಂದು ಕೇಸ್ ಮಾಡೋ, ಯಾರೊಬ್ಬರನ್ನ ಕರ್ಕೊಂಡೋಗೋ, ಮಾತಾಡ್ಸೋ, ಮಗಳಿಗಿಂದಿಷ್ಟು ಆಸ್ತಿ ಕೊಡ್ಸೋಣ ಅಂತ ಕಾನೂನಲ್ಲಿ ಅವಕಾಶ ಇದೆ. ಏನು ಸೀನಿಯರ್ ಆಫೀಸರ್ ಜೊತೆ 25 ವರ್ಷ ಜೀವನ ಮಾಡಿಬಿಟ್ಟು ನಾನು ಅದ್ಯಾವುದೋ ಆಸ್ತಿ ವಿಚಾರಕ್ಕೆ ಹೋಗ್ಬಿಟ್ಟು ಬಾಟ್ಲು ಹೊಡೆದ್ಬಿಟ್ಟೆ, ಕಣ್ಣು ಕರ್ಪುಡಿ ಹೊಡೆದ್ಬಿಟ್ಟೆ, ಕತ್ತರಿಸ್ಬಿಟ್ಟೆ ಅಂತಂದರೆ ಮನುಷ್ಯಲ್ಲ ಅವಳು? ಸಿನ್ಸ್ ಐ ಹ್ಯಾವ್ ಸೀನ್ ಹರ್ ಐ ಆಮ್ ಟಾಕಿಂಗ್. ಎಂಥ ಹೆಂಗಸಮ್ಮ ನೀನು. ಐ ನೆವರ್ ಥಾಟ್ ವೆನ್ ಐ ಸಾ ಯು ಫಸ್ಟ್ ಟೈಮ್ಗೂ ಈಗಳಿಗೂ ಆಶ್ಚರ್ಯ ಆಗ್ತಿದೆಯಪ್ಪ ನನಗಂತೂ. ಇಬ್ಬರನ್ನೂ ನೋಡಿದ್ದೀನಿ ನಾನು. ಐ ಹ್ಯಾವ್ ಸೀನ್ ಬೋತ್ ಆಫ್ ಯು ಫ್ರಮ್ 93 ಓಂ ಪ್ರಕಾಶ್. ನಾಳೆ ಅಕ್ಷಯ ತೃತೀಯಾದ ಅಯೋಧ್ಯೆಯಲ್ಲಿ ಒಂದು ಐತಿಹಾಸಿಕ ಘಟನೆಯಂತೆ. ಇದೇ ಮೊದಲ ಬಾರಿಗೆ ಹನುಮಾನಗಡಿ ದೇಗುಲದ ಮುಖ್ಯ ಅರ್ಚಕ ಮಹಂತ ಪ್ರೇಮದಾಸ್ ಅವರು ರಾಮ ಮಂದಿರಕ್ಕೆ ಹೋಗ್ತಾರಂತೆ. ಸಾಮಾನ್ಯ ಹೋಗಲ್ವಂತೆ ಅವರು, ಅಂದರೆ ಆ ದೇವಾಲಯದ ಆವರಣದಿಂದೇನೋ ಹೊರಕ್ಕೆ ಹೋಗಲ್ವಂತವರು ನಿಯಮ. ಈಗ ರಾಮನ ನೋಡೋಕೆ ಅವರು 300 ವರ್ಷಗಳ ಹಳೆಯದ ಸಂಪ್ರದಾಯ ಬಿಟ್ಟು ಸರಯೂ ನದಿಯಲ್ಲಿ ಮಿಂದು 1.5 ಕಿಲೋಮೀಟರ್ ನಡ್ಕೊಂಡು ಎಲ್ಲ ದೂರಕ್ಕೆ ಇದೆಲ್ಲ ತಗೊಂಡು ಹೋಗ್ತಾರಂತೆ ಭವ್ಯವಾದ ಮೆರವಣಿಗೆಯಲ್ಲಿ. ನಾಳೆಗೆ ಅದೊಂದು ದೊಡ್ಡ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ಅಂತ ಸುದ್ದಿ.